ಸ್ವಾತಂತ್ರ್ಯ ಬಂದ ನಂತರ ಭಾರತದ ಎಜುಕೇಶನ್ ಮಿನಿಸ್ಟರ್ಗಳಾಗಿದ್ದು ಯಾರು? ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅಕ್ಬರ್ ದಿ ಗ್ರೇಟ್ ಯಾಕಾದ? ಮಹಾರಾಣಾ ಪ್ರತಾಪ್ ಯಾಕೆ ಮಾಯ ಆದ? ಬೇಸಿಕ್ ಎಜುಕೇಶನ್ ಇಲ್ಲದೆ ಇರೋ ಮೌಲಾನಾ ಅಬುಲ್ ಕಲಾಂ ಆಜಾದ್ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಆಗ್ತಾರೆ. ನೆಹರು ಅವರು ಮನಸ್ಸು ಮಾಡಿದ್ರೆ ಅಂಬೇಡ್ಕರ್ ಅವರನ್ನ, ಪಟೇಲರನ್ನ ಶಿಕ್ಷಣ ಮಂತ್ರಿಯನ್ನಾಗಿ ಮಾಡಬಹುದಿತ್ತು. ಕಾಂಗ್ರೆಸ್ಸಿನ ತುಷ್ಟೀಕರಣದಿಂದ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿಯಾದ, ಅಕ್ಬರ್ ದಿ ಗ್ರೇಟ್ ಆದ. ಹಾಗಾಗಿನೇ ಈಗ NCERT ಈ ತಪ್ಪುಗಳನ್ನ ತಿದ್ದೋದಕ್ಕೆ ಹೊರಟಿದೆ. ಬ್ರಿಟಿಷರು ಭಾರತವನ್ನ ತೊರೆದು ಹೋದ ನಂತರ ಕೊಂಪೆಯಂತಾಗಿ ಹೋಗಿದ್ದಂತಹ ದೇಶ ನಮ್ದು. ಸರ್ವನಾಶದತ್ತ ಹೋಗಿದ್ದಂತಹ ಒಂದು ದೇಶ ಮತ್ತೆ ಪುಟಿದೆದ್ದು ನಿಲ್ಲಬೇಕಾದ್ರೆ ಇಲ್ಲಿ ಎಜುಕೇಶನ್ ಪಾಲಿಸಿಗಳು ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಭಾರತದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಇದ್ದಿದ್ದು ಎಜುಕೇಶನ್ ಪಾಲಿಸಿಗೆ ಮಾತ್ರ. ಇಂತಹ ಒಂದು ಪಾಲಿಸಿಯನ್ನ ಮಾಡಬೇಕಾದ ಸ್ಥಾನದಲ್ಲಿ ನೆಹರು ಅವರು ಯಾರನ್ನ ಕೂರಿಸಿದ್ರು ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ನೆಹರು ಅವರು ಭಾರತದ ಮೊದಲ ಎಜುಕೇಶನ್ ಮಿನಿಸ್ಟರ್ ಅನ್ನಾಗಿ ನೇಮಿಸಿದ್ದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರನ್ನ. ಇವರಾದ ಮೇಲೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದು ಫಕ್ರುದ್ದೀನ್ ಅಲಿ ಅಹಮದ್, ತದನಂತರ ಸೈಯದ್ ನೂರುಲ್ ಹಸನ್, ಆಮೇಲೆ ಹುಮಾಯೂನ್ ಕಬೀರ್, ನಂತರದಲ್ಲಿ ಮೊಹಮ್ಮದ್ ಅಲಿ ಕರೀಂ ಚಾಗ್ಲಾ. ನೆಹರು ಅವರು ನೇಮಿಸಿದಂತಹ ಈ 5 ಎಜುಕೇಶನ್ ಮಿನಿಸ್ಟರ್ಗಳ ಹೆಸರನ್ನ ನಾನು ಹೇಳಿದೆ ಅಲ್ವಾ. ಈ 5 ಎಜುಕೇಶನ್ ಮಿನಿಸ್ಟರ್ಗಳು ಸ್ವಾತಂತ್ರ್ಯ ಬಂದ ನಂತರ ಸುಮಾರು 20 ರಿಂದ 25 ವರ್ಷಗಳ ಕಾಲ ಎಜುಕೇಶನ್ ಮಿನಿಸ್ಟರ್ಗಳಾಗಿದ್ದವರು. ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ಗೆ ಬುನಾದಿಯನ್ನ ಹಾಕಿದವರು ಇವರು. ಈ ಹೆಸರುಗಳನ್ನ ಕೇಳ್ತಾ ಇದ್ರೆ ನಮಗೆ ಅರ್ಥ ಆಗಬೇಕು ಯಾಕೆ ನಮ್ಮ ಪುಸ್ತಕಗಳಲ್ಲಿ ಅಕ್ಬರ್ ದಿ ಗ್ರೇಟ್ ಆದ, ಮಹಾರಾಣಾ ಪ್ರತಾಪ್ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಮಾಯ ಆದ ಅಂತ. ನಮ್ಮ ಪುಸ್ತಕಗಳಲ್ಲಿ ನಾವು ಅಕ್ಬರ್ ದಿ ಗ್ರೇಟ್ ಅಂತ ಓದಿದ್ದೇವೆ. ಔರಂಗಜೇಬ್ ಒಬ್ಬ ವೀರ, ಬಾಬರ್ ಒಬ್ಬ ಶೂರ, ಮೊಘಲರು ಬಂದ ಮೇಲೆ ಭಾರತ ಆರ್ಥಿಕವಾಗಿ ಮುನ್ನಡೆಯಿತು ಅನ್ನೋದನ್ನು ಓದ್ಕೊಂಡು ಬಂದಿದ್ದೇವೆ. ಆದರೆ ಶಿವಾಜಿ ಮಹಾರಾಜರ ಬಗ್ಗೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಇದ್ದಿದ್ದು ಕೇವಲ ಒಂದು ಪ್ಯಾರಾಗ್ರಾಫ್ ಮಾತ್ರ ವಿವರಣೆ. ಮಹಾರಾಣಾ ಪ್ರತಾಪ್ ಯಾರು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಮೂವಿಯನ್ನ ನೋಡಿ ನಾವು ತಿಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ 5 ಹೆಸರನ್ನ ಉಲ್ಲೇಖಿಸಿದ್ನಲ್ಲ, 5 ಎಜುಕೇಶನ್ ಮಿನಿಸ್ಟರ್ಗಳ ಹೆಸರು. ಆ ಹೆಸರನ್ನ ಕೇಳಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ ಯಾಕೆ ನಮಗೆ ನಮ್ಮ ದೇಶದ ರಾಜರುಗಳ ಬಗ್ಗೆ ತಿಳಿದಿಲ್ಲ ಅನ್ನುವಂಥದ್ದು. ಇಲ್ಲಿ ನೆಹರು ಅವರಿಗೆ ಎಜುಕೇಶನ್ ಮಿನಿಸ್ಟರ್ಗಳನ್ನ ನೇಮಿಸೋದಕ್ಕೆ ಎಂತೆಂತಹ ಅವಕಾಶಗಳಿತ್ತು, ಎಂತೆಂತಹ ಮಹಾನ್ ವ್ಯಕ್ತಿಗಳಿದ್ರು. ಅಂಬೇಡ್ಕರ್ ಅವರಂತಹ ವಿದ್ವಾಂಸರಿದ್ರು, ಪಟೇಲರಂತಹ ಮೇಧಾವಿಗಳಿದ್ರು. ಅವರನ್ನೆಲ್ಲರನ್ನ ಬಿಟ್ಟು ನೆಹರು ಅವರು ಆರಿಸಿದ್ದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಂಥವರನ್ನ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಿಗೆ ಬೇಸಿಕ್ ಎಜುಕೇಶನೇ ಇರಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಇಸ್ಲಾಮಿನ ಧಾರ್ಮಿಕ ಗ್ರಂಥಗಳನ್ನ ಓದಿಕೊಂಡವರು ಇವರು. ಭಾರತದಲ್ಲಿ ಇಸ್ಲಾಮಿಕ್ ಆಡಳಿತವನ್ನ ಎತ್ತಿ ಹಿಡಿಯುವಂತ ಉದ್ದೇಶವನ್ನ ಹೊಂದಿದ್ದವರು ಇವರು. ಇಂಥವರನ್ನ ನೆಹರು ಅವರು ಎಜುಕೇಶನ್ ಮಿನಿಸ್ಟರ್ ಅನ್ನಾಗಿ ನೇಮಿಸ್ತಾರೆ. ಈ 5 ಬಂದಾದ ನಂತರ ಹಿಂದೂಗಳೇನೋ ಎಜುಕೇಶನ್ ಮಿನಿಸ್ಟರ್ಗಳಾದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಎಜುಕೇಶನ್ ಸಿಸ್ಟಮ್ ಅನ್ನುವಂಥದ್ದು ತಳ ಹಿಡಿದು ಹೋಗಿತ್ತು. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣದ ಸಿಕ್ಕುಗಳಲ್ಲಿ ಸಿಕ್ಕಾಕೊಂಡಿತ್ತು. ಹಾಗಾಗಿ ತುಷ್ಟೀಕರಣ ಅನ್ನುವಂಥದ್ದು ಮುಂದುವರಿತಾ ಹೋಯಿತು. ಹಾಗಾಗಿನೇ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿಯಾದ, ಅಕ್ಬರ್ ದಿ ಗ್ರೇಟ್ ಆದ. ನೆಹರು ಅವರ ಕಾಲದಲ್ಲಿ ಕಾಂಗ್ರೆಸ್ ಯಾರನ್ನ ಎಜುಕೇಶನ್ ಮಿನಿಸ್ಟರ್ಗಳನ್ನಾಗಿ ನೇಮಿಸಿತ್ತು, ಈಗಿನ ಕಾಂಗ್ರೆಸ್ ಯಾರನ್ನ ಶಿಕ್ಷಣ ಮಂತ್ರಿಗಳನ್ನಾಗಿ ನೇಮಿಸ್ತಾ ಇದೆ, ಇದು ಹೋಲಿಕೆ ಮಾಡೋದಂತಲ್ಲ, ಜಸ್ಟ್ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಆಗ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರನ್ನ ಎಜುಕೇಶನ್ ಮಿನಿಸ್ಟರ್ ಅನ್ನಾಗಿ ಕಾಂಗ್ರೆಸ್ ನೇಮಿಸಿತ್ತು. ಅವರಿಗೆ ಬೇಸಿಕ್ ಎಜುಕೇಶನ್ ಇರಲಿಲ್ಲ. ಈಗ ಕಾಂಗ್ರೆಸ್ ಆಯ್ಕೆ ಮಾಡಿದ್ದು ಮಧು ಬಂಗಾರಪ್ಪ ಅವರನ್ನ. ವಿದ್ಯಾರ್ಥಿಗಳ ಮುಂದೆ ಹೇಗೆ ಮಾತಾಡಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಕನ್ನಡವನ್ನ ಸ್ಪಷ್ಟವಾಗಿ ಮಾತನಾಡೋದಕ್ಕೂ ಬರಲ್ಲ, ಬರೆಯೋದಕ್ಕೂ ಬರಲ್ಲ. ಹೀಗೆ ನಮ್ಮ ದೇಶದಲ್ಲಿ ಎಜುಕೇಶನ್ ಅನ್ನುವಂಥದ್ದು ಒಂದು ರೀತಿ ಆಟದ ಕ್ಷೇತ್ರ ಆಗಿ ಹೋಗಿದೆ. ಇದನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಬಡಿದಾಡಿ ಸರಿ ಮಾಡಬೇಕು ಅಂತಹ ಪರಿಸ್ಥಿತಿ ಈಗ ಭಾರತಕ್ಕೆ ನಿರ್ಮಾಣ ಆಗಿದೆ. ಬಡಿದಾಡಿ ಸರಿ ಮಾಡುವಂತಹ ಶಕ್ತಿ ಈಗ ಭಾರತಕ್ಕೆ ಬಂದಿದೆ. ಹಾಗಾಗಿ NCERT ಈ ಹಿಂದಿನ ಪ್ರಮಾದಗಳನ್ನೆಲ್ಲ ಬದಿಗೆ ಬಿಸಾಕಿ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಹೊರಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.